ನಮ್ಮ ಹಿಂದೂ ಧರ್ಮದಲ್ಲಿ ಚಂದ್ರಗ್ರಹಣವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ. ಇದು ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಭಾದ್ರಪದ ಹುಣ್ಣಿಮೆ ಸೆಪ್ಟೆಂಬರ್ 7ರಂದು ವರ್ಷದ 2ನೇ ಮತ್ತು ಕೊನೆಯ ಚಂದ್ರಗ್ರಹಣ. ಈ ಸಮಯದಲ್ಲಿ ಚಂದ್ರನು ಕೆಂಪು ಬಣ್ಣದಲ್ಲಿ ಗೋಚರಿಸುವುದರಿಂದ ಇದನ್ನು ರಕ್ತಚಂದ್ರ ಎಂದು ಕರೆಯಲಾಗುತ್ತದೆ. ಈ ಚಂದ್ರಗ್ರಹಣವು ನಮ್ಮ ದೇಶದಲ್ಲಿ ಸಂಪೂರ್ಣವಾಗಿ ಗೋಚರಿಸುತ್ತದೆ. ಈ ಒಂದು ಚಂದ್ರಗ್ರಹಣದ ಅವಧಿಯನ್ನು ಸೂತಕದ ಅವಧಿ ಎಂದು ಕರೆಯುತ್ತೇವೆ. ಈ ಒಂದು ಸೂತಕದ ಅವಧಿಯಲ್ಲಿ ದೇವಾಲಯಗಳ ಬಾಗಿಲು ಮುಚ್ಚಲಾಗುತ್ತದೆ. ಆ ಸಮಯದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಯಾವುವೂ ನಡೆಯುವುದಿಲ್ಲ. ನಮಸ್ತೆ ಪ್ರಿಯ ಸ್ನೇಹಿತರೆ, ಈ ದಿನ ನಾವು ಚಂದ್ರಗ್ರಹಣ ಎಂದರೇನು, ಚಂದ್ರಗ್ರಹಣ ಎಷ್ಟು ಸಮಯದಿಂದ ಎಷ್ಟು ಸಮಯದವರೆಗೆ ಇರುತ್ತೆ, ಇದರ ಒಂದು ಉತ್ತುಂಗದ ಅವಧಿ ಯಾವುದು, ಹಾಗೆ ಸೂತಕದ ಅವಧಿ ಯಾವಾಗ ಪ್ರಾರಂಭ ಮತ್ತು ಚಂದ್ರಗ್ರಹಣದಲ್ಲಿ ನಾವು ಏನು ಮಾಡಬೇಕು, ಹಾಗೆ ಚಂದ್ರಗ್ರಹಣದಲ್ಲಿ ನಾವು ಪಠಿಸಬೇಕಾದಂತಹ ಮಂತ್ರಗಳು ಯಾವುವು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಭೂಮಿ ಸೂರ್ಯ ಮತ್ತು ಚಂದ್ರನ ನಡುವೆ ಬಂದಾಗ ಚಂದ್ರನ ಮೇಲೆ ನೆರಳು ಬೀಳುತ್ತದೆ. ಇದನ್ನೇ ಚಂದ್ರಗ್ರಹಣ ಎಂದು ಕರೆಯಲಾಗುತ್ತದೆ. ಇದು ವೈಜ್ಞಾನಿಕ ಘಟನೆ. ಆದರೂ ನಮ್ಮ ಧಾರ್ಮಿಕ ಸಂಪ್ರದಾಯದಲ್ಲಿ ಗ್ರಹಣ ಸಮಯವನ್ನು ಜಪ, ಪಠಣ, ಧ್ಯಾನಕ್ಕೆ ಶ್ರೇಷ್ಠ ಕಾಲವೆಂದು ಹೇಳಲಾಗುತ್ತದೆ. ಈ ಒಂದು ಚಂದ್ರಗ್ರಹಣವು ಸೆಪ್ಟೆಂಬರ್ 7ರ ಭಾದ್ರಪದ ಹುಣ್ಣಿಮೆಯ ದಿನದಂದು ಪ್ರಾರಂಭವಾಗಿ ಸೆಪ್ಟೆಂಬರ್ 8ರ ಒಂದು ಬೆಳಗ್ಗಿನ ಜಾವದಲ್ಲಿ ಕೊನೆಗೊಳ್ಳುತ್ತದೆ. ಸೆಪ್ಟೆಂಬರ್ 7 ರಾತ್ರಿ 9:57ರಿಂದ ಸೆಪ್ಟೆಂಬರ್ 8 ಬೆಳಗ್ಗೆ 1:26ರವರೆಗೆ ಈ ಒಂದು ಚಂದ್ರಗ್ರಹಣ ಇರುತ್ತದೆ. ಚಂದ್ರಗ್ರಹಣದ ಒಟ್ಟು ಅವಧಿ 3 ಗಂಟೆ 29 ನಿಮಿಷಗಳು. ಈ ಒಂದು ಚಂದ್ರಗ್ರಹಣವು ರಾತ್ರಿ 11ರಿಂದ 12:22ರವರೆಗೆ ಉತ್ತುಂಗದಲ್ಲಿರುತ್ತದೆ ಎಂದು ವೈದಿಕ ಕ್ಯಾಲೆಂಡರ್ ಹೇಳುತ್ತದೆ. ಇದರ ಸೂತಕ ಅವಧಿ ಪ್ರಾರಂಭವಾಗುವುದು 12:57. ಗ್ರಹಣ ಮುಗಿದ ತಕ್ಷಣವೇ ಸೂತಕದ ಅವಧಿಯೂ ಕೊನೆಗೊಳ್ಳುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಚಂದ್ರಗ್ರಹಣದಲ್ಲಿ ಏನು ಮಾಡಬೇಕು? ಧಾರ್ಮಿಕ ನಂಬಿಕೆಗಳ ಪ್ರಕಾರ ಚಂದ್ರಗ್ರಹಣದ ಸಮಯದಲ್ಲಿ ಆಹಾರವನ್ನು ಬೇಯಿಸಬಾರದು ಅಥವಾ ತಿನ್ನಬಾರದು. ಈ ಸಮಯದಲ್ಲಿ ಸೂಜಿ, ಕತ್ತರಿ ಇನ್ನು ಮುಂತಾದ ಚೂಪಾದ ವಸ್ತುಗಳನ್ನು ಬಳಸುವಂತಿಲ್ಲ. ಹಾಗೆ ಗ್ರಹಣದ ಸಮಯದಲ್ಲಿ ಪೂಜೆಯನ್ನು ನಿಷೇಧಿಸಲಾಗಿದೆ. ಈ ಒಂದು ಗ್ರಹಣದ ಸಮಯದಲ್ಲಿ ಮಂತ್ರಗಳನ್ನು ಕೇಳುವುದು, ಪಠಿಸುವುದು ಮಾಡಬೇಕು. ಈ ರೀತಿ ಕೇಳುವುದರಿಂದ, ಜಪಿಸುವುದರಿಂದ ಇದರ ಫಲವು ಹಲವು ಪಟ್ಟು ಹೆಚ್ಚಾಗುತ್ತದೆ. ಹಾಗೆ ಧ್ಯಾನ ಮಾಡುವುದು, ಉಪನಿಷತ್ತು, ದೇವರ ನಾಮಸ್ಮರಣೆ, ಸ್ತೋತ್ರಗಳನ್ನು ಪಠಿಸುವುದು ಒಳ್ಳೆಯದು. ಇನ್ನು ಗರ್ಭಿಣಿಯರು ತುಂಬ ಜಾಗೃತಿ ವಹಿಸಬೇಕು. ಮಂತ್ರ ಜಪ, ದೇವರ ನಾಮಸ್ಮರಣೆ ಮಾಡಬಹುದು, ಆದರೆ ಹಾನಿಕಾರಕ ವಸ್ತುಗಳ ಸಂಪರ್ಕ ಬೇಡ. ಇನ್ನು ಈ ಗ್ರಹಣದ ಸಮಯದಲ್ಲಿ ನಿದ್ರೆ ಮಾಡುವುದು ಬೇಡ, ಬದಲಾಗಿ ಮಂತ್ರ ಜಪ, ಧ್ಯಾನ ಮಾಡಬೇಕು. ಇನ್ನು ಹೊರಗೆ ಹೋಗುವುದು, ಚಂದ್ರನನ್ನು ನೇರವಾಗಿ ನೋಡುವುದು, ಅದನ್ನು ಮಾಡುವುದು ಒಳ್ಳೆಯದಲ್ಲ. ಶಾಸ್ತ್ರದ ಪ್ರಕಾರ ಮನೆಯ ಹೊಸ್ತಿಲ ಮೇಲೆ, ಮನೆಯ ವಸ್ತುಗಳ ಮೇಲೆ, ಆಹಾರ ಪದಾರ್ಥಗಳ ಮೇಲೆ ದರಬೆ, ಗರಿಕೆ ಅಥವಾ ತುಳಸಿ ಎಲೆಗಳನ್ನು ಹಾಕುವುದು ಉತ್ತಮ. ಈ ಗ್ರಹಣದ ಸಮಯದಲ್ಲಿ ಒಬ್ಬರನ್ನು ಹಾಸ್ಯ ಮಾಡುವುದು, ಅಂದರೆ ಅಪಹಾಸ್ಯ ಮಾಡುವುದು, ಟೀಕಿಸುವುದು ಮಾಡಬಾರದು. ಇನ್ನು ಗ್ರಹಣ ಮುಗಿದ ನಂತರ ನಾವು ಗಂಗಾಜಲ ಅಥವಾ ಮನೆಯಲ್ಲಿ ತೀರ್ಥ ಇದ್ದರೆ ತೀರ್ಥದೊಂದಿಗೆ ಸ್ನಾನ ಮಾಡುವುದು ಶ್ರೇಷ್ಠಕರ. ಮನೆಯನ್ನೆಲ್ಲ ಶುದ್ಧ ಮಾಡಬೇಕು, ಅಂದರೆ ಗೋಮೂತ್ರದಿಂದ ಮನೆಯನ್ನು ಶುದ್ಧ ಮಾಡಿ ನಂತರ ಪೂಜೆ ಪುನಸ್ಕಾರ ಮಾಡಬಹುದು. ನಂತರ ಅನ್ನದಾನ, ವಸ್ತ್ರದಾನ, ಅಗತ್ಯವಾದ ವಸ್ತುಗಳನ್ನು ಅಗತ್ಯ ಇರುವವರಿಗೆ ದಾನ ಮಾಡುವುದು ತುಂಬಾ ಒಳ್ಳೆಯದು. ಇನ್ನು ಚಂದ್ರಗ್ರಹಣದ ಸಮಯದಲ್ಲಿ ಗ್ರಹಣದ ದೋಷ ನಿವಾರಣೆಗಾಗಿ ಚಂದ್ರನ ಮಂತ್ರಗಳನ್ನು ಪಠಿಸುವುದು ತುಂಬಾ ಒಳ್ಳೆಯದು. ಈ ಗ್ರಹಣದ ಅವಧಿಯಲ್ಲಿ ಎಲ್ಲರೂ, ಅಂದರೆ ಮಕ್ಕಳಿಂದ ಹಿಡಿದು ಗರ್ಭಿಣಿಯರಿಂದ ಹಿಡಿದು ವೃದ್ಧರವರೆಗೂ ಎಲ್ಲರೂ ಕೇಳಬೇಕಾದಂಥ, ಪಠಿಸಬೇಕಾದಂಥ ಮಂತ್ರಗಳು ಹೀಗಿವೆ.
ಚಂದ್ರಗ್ರಹಣದ ಅವಧಿಯಲ್ಲಿ ಪಠಿಸಲೇಬೇಕಾದಂಥ ಕೆಲವು ಪ್ರಮುಖ ಚಂದ್ರಗ್ರಹಣ ಮಂತ್ರಗಳು. ಓಂ ಶ್ರಾಂ ಶ್ರೀಂ ಶ್ರೌಂ ಸ ಚಂದ್ರಾಯ ನಮಃ. ಈಗ ಚಂದ್ರ ಮಂತ್ರ. ಓಂ ಯಾಂ ಕ್ಲೀಂ ಸೋಮಾಯ ನಮಃ. ಈಗ ಚಂದ್ರ ಗಾಯತ್ರಿ ಮಂತ್ರ. ಓಂ ಕ್ಷೀರಪುತ್ರಾಯ ವಿದ್ಮಹೇ ಅಮೃತ ತತ್ವಾಯ ಧೀಮಹಿ ತನ್ನೋ ಸೋಮ ಪ್ರಚೋದಯಾತ್. ಇದನ್ನು ನಾವು ಈಗೂ ಹೇಳಬಹುದು. ಓಂ ಕ್ಷೀರಪುತ್ರಾಯ ವಿದ್ಮಹೇ ಅಮೃತ ತತ್ವಾಯ ಧೀಮಹಿ ತನ್ನೋ ಚಂದ್ರ ಪ್ರಚೋದಯಾತ್. ಈಗ ಮುಖ್ಯವಾಗಿ ಕೇಳಬೇಕಾದಂಥ ನವಗ್ರಹ ಚಂದ್ರ ಶಾಂತಿ ಮಂತ್ರ. ಓಂ ದಧಿಶಂಕ ತುಷಾರಾಂಬ ಕ್ಷೀರೋದಾರ್ಣವ ಸಂಭವಾಂ ನಮಾಮಿ ಶಶಿನಾಂ ಸೋಮಾಂ ಶಂಭೋರ್ಮುಕುಟಭೂಷಣಾಂ. ಈಗ ಇದು ಕೂಡ ಪ್ರಮುಖವಾದಂಥ ಮುಖ್ಯವಾಗಿ ಕೇಳಬೇಕಾದಂಥ ಚಂದ್ರದೇವರಿಗೆ ಸಮರ್ಪಿತವಾದಂಥ ಮಂತ್ರ. ಓಂ ಶೀತಾಂಶು ವಿಭಾಂಶು ಅಮೃತಾಂಶು ನಮಃ. ಈ ಒಂದು ಮಂತ್ರಗಳನ್ನು ಕೇಳುವುದರಿಂದ ಪಠಿಸುವುದರಿಂದ ಚಂದ್ರಗ್ರಹಣದಿಂದ ಉಂಟಾಗುವ ಅಡ್ಡ ಪರಿಣಾಮಗಳನ್ನು ನಾವು ಕಡಿಮೆ ಮಾಡಿಕೊಳ್ಳಬಹುದು. ಹಾಗೆ ಹೆಚ್ಚಿನ ಫಲವನ್ನು ಪಡೆದುಕೊಳ್ಳಬಹುದು ಮತ್ತು ಚಂದ್ರ ದೋಷವನ್ನು ನಿವಾರಿಸಿಕೊಳ್ಳಬಹುದು. ಕೊನೆಯದಾಗಿ ಈ ಒಂದು ಚಂದ್ರಗ್ರಹಣವು ಯಾವೆಲ್ಲ ರಾಶಿಗಳಿಗೆ ಶುಭ, ಮಿಶ್ರ ಫಲ ಹಾಗೆ ಅಶುಭ ಎಂಬುದನ್ನು ಚಿಕ್ಕದಾಗಿ ತಿಳಿದುಕೊಳ್ಳೋಣ. ಹಿಂದೂ ಧಾರ್ಮಿಕ ಶಾಸ್ತ್ರದ ಪ್ರಕಾರ ಈ ಒಂದು ಚಂದ್ರಗ್ರಹಣವು ಮೇಷ, ಕನ್ಯಾ, ವೃಷಭ, ಧನುರಾಶಿಯವರಿಗೆ ಶುಭ ಫಲ. ಮಿಥುನ, ಸಿಂಹ, ತುಲಾ, ಮಕರ ರಾಶಿಯವರಿಗೆ ಮಿಶ್ರ ಫಲ ಹಾಗೂ ಕರ್ಕಾಟಕ, ವೃಶ್ಚಿಕ, ಕುಂಭ, ಮೀನರಾಶಿಯವರಿಗೆ ಅಶುಭ. ಮಿಶ್ರ ಹಾಗೂ ಅಶುಭ ಫಲ ಇರುವವರು ಗ್ರಹಣ ಶಾಂತಿಯನ್ನು ಯಥೋಚಿತ ರೀತಿಯಲ್ಲಿ ಮಾಡಿದರೆ, ದೋಷ ನಿವಾರಣೆಗಾಗಿ ಕೆಲವು ವಸ್ತುಗಳನ್ನು ಅಂದರೆ ಅಕ್ಕಿ, ಉದ್ದು, ಕರಿ ಎಳ್ಳು ಹಾಗೆ ಚಂದ್ರಬಿಂಬ ಹೀಗೆ ದಾನ ಮಾಡಿದರೆ ಇದರಿಂದ ದೋಷ ನಿವಾರಣೆಯಾಗುತ್ತದೆ ಎಂದು ಶಾಸ್ತ್ರವು ಹೇಳುತ್ತದೆ. ರಾಶಿಗನುಗುಣವಾಗಿ ಶಾಂತಿ ನಿವಾರಣೆ ಮಾಡಿಕೊಳ್ಳುವುದು ಒಳ್ಳೆಯದು ಮತ್ತು ಇದನ್ನು ಶ್ರೇಷ್ಠಕರವಾದಂಥ ಬ್ರಾಹ್ಮಣರಿಗೆ ದಾನ ಮಾಡುವುದು ತುಂಬಾ ಒಳ್ಳೆಯದು. ಈ ಒಂದು ಪವಿತ್ರವಾದ ಅಪರೂಪದ ಚಂದ್ರಗ್ರಹಣದ ಸಂದರ್ಭದಲ್ಲಿ ನಾವು ದೇವರ ಧ್ಯಾನ ಮತ್ತು ದೇವರ ಮಂತ್ರಗಳನ್ನು ಜಪಿಸಿ ಮನಃಶಾಂತಿ, ಚಿತ್ತಶುದ್ಧಿ ಮತ್ತು ದೈವಿ ಕೃಪೆಯನ್ನು ಪಡೆಯೋಣ. ಹಾಗೆ ಎಲ್ಲರಿಗೂ ಸುಖ, ಶಾಂತಿ, ಆರೋಗ್ಯ ಮತ್ತು ದೇವರ ರಕ್ಷಣೆ ಸಿಗಲಿ ಎಂದು ನಾನು ಪ್ರಾರ್ಥಿಸುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಹೇಗನ್ನಿಸ್ತು? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.